ಇದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ UGD ಬಹಳ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಈಗ UGDನೂ ಕೂಡ ಸರ್ಕಾರದಿಂದ ಅನುಮೋದನೆ ಆಗಿದೆ. ಆದರೆ ಇನ್ನೊಂದು 12 ಕೋಟಿ ರೂಪಾಯಿ ನಾವು UGDಗೆ ಬೇಕಾದಂಥ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ದುಡ್ಡನ್ನು ಸರ್ಕಾರದ ಬಿಡುಗಡೆ ಮಾಡಬೇಕಾಗಿದೆ. ಅದಕ್ಕೆ ಪತ್ರ ವ್ಯವಹಾರನೂ ಕೂಡ ಈಗ ಮಾಡಿದ್ದೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋದು ಅದು ಮಂಗಳವಾರಪೇಟೆನಲ್ಲಿ. ಜೊತೆಗೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡು ಹಲವಾರು ಪತ್ರಕರ್ತರು ಕ್ವಶನ್ ಮಾಡಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡು ಕೂಡ ಕಾಂಟ್ರಾಕ್ಟರ್ ಜೊತೆ ಹಲವಾರು ಸುತ್ತಿನ ಮಾತುಕತೆ ನಡೆದ್ರು ಕೂಡ ಕಾಂಟ್ರಾಕ್ಟರ್ ಜಾಸ್ತಿ ಹಣವನ್ನ ನಮ್ಮಿಂದ ಬಯಸ್ತಾ ಇದ್ದಾರೆ. ಈಗಾಗಲೇ 4.25 ಕೋಟಿ ಕೋರ್ಟಲ್ಲಿ ಅವಾರ್ಡ್ ಆಗಿದೆ. ಆ ಹಣ ಕೊಡ್ಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ. ಅದು ಚರ್ಚೆ ನಡೀತಾ ಇದೆ ನ್ಯಾಯಾಲಯದಲ್ಲಿ. ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಇನ್ನೇನು ಹಾಕ್ಲಿಕ್ಕೆ ನಮ್ಮ ಸಾರ್ವಜನಿಕರು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಗರಸಭೆಯವರು ಕೂಡ ಅರ್ಜಿ ಹಾಕ್ತಾ ಇದ್ದಾರೆ. ಆದಷ್ಟು ಶೀಘ್ರ ಎಲ್ಲಾ ರೀತಿಯ ಹೋರಾಟ ಮಾಡಿ, ಅದು ಕಾನೂನು ಹೋರಾಟ ಆಗ್ಬೋದು ಅಥವಾ ಅವ್ರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳಾಗ್ಬೋದು. ಯಾವುದೇ ರೀತಿ ನಾವು ಆದ್ರೂ ಕೂಡ ಆದಷ್ಟು ಬೇಗ ಮುಕ್ತಿ ಕೊಡ್ತೀವಿ. ಇದಕ್ಕೆ ಸರ್ಕಾರನು ಕೂಡ ನಮ್ಮ ಜೊತೆಯಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತಾ ಇದೆ.